ಭಾಗ 1ರಲ್ಲಿ ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಶ್ರೀಕೃಷ್ಣ ಏನಕ್ಕೆ ನವಿಲುಗರಿಯನ್ನು ತನ್ನ ಒಂದು ಮುಕುಟದಲ್ಲಿ ಧರಿಸ್ತಾನೆ ಅಂತ ಹೇಳಿಬಿಟ್ಟು, ತನ್ನ ತಾಯಿಯ ಪ್ರೀತಿಯ ಕೋರಿಕೆಗಾಗಿ ತನಗೆ ದೃಷ್ಟಿ ತಗಲಬಾರ್ದು ಅಂತ ಹೇಳಿ ತನ್ನ ತಾಯಿ ಇಟ್ಟಂತಹ ಒಂದು ನವಿಲುಗರಿಯನ್ನು ಬೆಳೀತಾ ಇದ್ದ ಹಾಗೆ ಕಿರೀಟದಲ್ಲೂ ಕೂಡ ಅದನ್ನು ಧರಿಸಿ ತನ್ನ ತಾಯಿಯ ಪ್ರೀತಿಯನ್ನು ಮೆರೆದ ಅನ್ನುವಂಥದ್ದು ಭಾಗ 1ರಲ್ಲಿ ನಾನು ಈಗ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬಟ್ ಇನ್ನೊಂದು ಕಥೆಯ ಪ್ರಕಾರ ನಾವು ನೋಡ್ತಾ ಹೋದರೆ, ತ್ರೇತಾಯುಗದಲ್ಲಿ ತಂದೆಯ ವಚನವನ್ನು ಪಾಲಿಸಲು ಶ್ರೀರಾಮನು ಸೀತಾ ಲಕ್ಷ್ಮಣರ ಸಮೇತ 14 ವರ್ಷದ ದೀರ್ಘ ವನವಾಸಕ್ಕೆ ಹೊರಟನು. ಕಾಡು ಮೇಡುಗಳಲ್ಲಿ ಅಲಿಯುತ್ತಿರುವಾಗ ಸೀತೆಗೆ ಬಾಯಾರಿಕೆಯಾಯಿತು. ನೀರು ತರಲು ಹೇಳಿದಳು. ರಾಮ ಲಕ್ಷ್ಮಣ ಇಬ್ಬರು ನೀರು ಹುಡುಕುತ್ತಾ ಹೋದರು. ಮರದ ಕೆಳಗೆ ಬಳಲಿ ಕುಳಿತಿದ್ದ ಸೀತೆಯ ಮುಂದೆ ಒಂದು ನವಿಲು ಬಂದು ತನ್ನ ಗರಿಬಿಚ್ಚಿ ನರ್ತನ ಮಾಡಿತು. ಸೀತೆಯು ಅದನ್ನು ಸಂತೋಷದಿಂದ ನೋಡುತ್ತಿದ್ದಳು. ಅದು ಬಹಳ ಹೊತ್ತು ಕುಣಿದು ದಣಿವಾಗಿ ನಿಂತಿತು. ರಾಮ ಲಕ್ಷ್ಮಣರು ನೀರಿನ ಸೆಲೆ ಕಾಣದೆ ವಾಪಸ್ಸು ಬಂದು ಕುಳಿತರು. ನೃತ್ಯಕ್ಕೆ ಮೈ ಮರೆತು ಕೂತಿದ್ದ ಸೀತೆ ಮತ್ತಷ್ಟು ನೃತ್ಯ ಮಾಡುವಂತೆ ನವಿಲಿಗೆ ಹೇಳಿ ಎಂದು ರಾಮನಿಗೆ ಹೇಳಿದಳು. ರಾಮನು ಇದಕ್ಕೆ ಒಪ್ಪಲಿಲ್ಲ. ನವಿಲು ಹೊರಟಿತು. ನವಿಲಿನ ನರ್ತನದ ಗುಂಗಿನಲ್ಲೇ ಇದ್ದ ಸೀತೆ ಅದರ ಹಿಂದೆಯೇ ಹೋದಳು. ನವಿಲು ತನ್ನ ಒಂದೊಂದೇ ಗರಿಗಳನ್ನು ಬೀಳಿಸುತ್ತಾ ಮುಂದೆ ಮುಂದೆ ಹಾರ್ತಾ ಇತ್ತು. ಸೀತೆ ಆ ಗರಿಗಳನ್ನೇ ನೋಡುತ್ತಾ ನಡೆಯುತ್ತಿದ್ದಳು. ರಾಮ ಲಕ್ಷ್ಮಣರು ಅದು ಮಾಯಾವಿ ನವಿಲು ಇರಬಹುದೇನೋ ಎಂದು ಅವಳ ಹಿಂದೆಯೇ ಹೋದರು. ಒಂದು ಕಡೆ ಹೋದಾಗ ಜಲರಾಶಿ ಇರುವ ಕಡೆ ನವಿಲು ನಿಂತಿತು. ಪಕ್ಕದಲ್ಲಿ ನೋಡಿದಳು ಸ್ವಚ್ಛ ಸರೋವರ. ಸೀತೆಗೆ ನೀರು ನೋಡಿ ಬಾಯಾರಿಕೆಯಾಯಿತು. ರಾಮನು ಸೀತೆಗೆ ನೀರು ತಂದುಕೊಟ್ಟನು. ಅವಳ ಬಾಯಾರಿಕೆ ತಣಿಯಿತು. ತನ್ನ ಪತ್ನಿಗೆ ಬಾಯಾರಿಕೆ ತಣಿಸಿದ ನವಿಲಿನ ಬಗ್ಗೆ ಅವನಿಗೆ ಕರುಣೆ ಉಕ್ಕಿತು. ನಿನಗೇನು ಬೇಕೋ ವರ ಕೇಳು, ಕೊಡುತ್ತೇನೆ ಎಂದನು. ನವಿಲು ಹೇಳಿತು, ರಾಮ, ನನಗೆ ಯಾವ ವರವೂ ಬೇಡ. ಯಾವಾಗಲೂ ನಾನು ನಿನ್ನ ಸಮೀಪವೇ ಇರಬೇಕು ಎಂದಿತು. ರಾಮ ಹೇಳಿದ, ಈ ಸಾಧ್ಯವಿಲ್ಲ. ನಾನು ನೀರು ನೆಲೆ ಇಲ್ಲದೆ ಇನ್ನು ಬಹಳ ಕಾಲ ಹೀಗೆ ನಾನು ಅಲಿಬೇಕಾಗುತ್ತೆ. ಆದ್ದರಿಂದ ನನ್ನ ಮುಂದಿನ ಜನ್ಮದ ಕೃಷ್ಣಾವತಾರದಲ್ಲಿ ನಿನ್ನನ್ನು ನನ್ನ ತಲೆಯ ಮೇಲಿನ ಕಿರೀಟ ಮಾಡಿಕೊಳ್ಳುವೆ. ಯಾವಾಗಲೂ ನನ್ನ ಮುಕುಟದಲ್ಲಿ ಸೇರುವೆ ಎಂದನು. ಈ ರೀತಿ ತ್ರೇತಾಯುಗದಲ್ಲಿ ರಾಮನಿಂದ ವರ ಪಡೆದ ನವಿಲು ದ್ವಾಪರ ಯುಗದಲ್ಲಿ ಕೃಷ್ಣನ ಕಿರೀಟವನ್ನು ಅಲಂಕರಿಸಿತು ಅನ್ನುವಂಥದ್ದು ಇದೆ.